ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ನಾನು ಇವತ್ತಿಂದ ಅಡುಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ಕೃತುಗೆಲ್ಲ ಹುಷಾರಿರಲಿಲ್ಲ. ಇವತ್ತು ನನಗೆ ಹುಷಾರಿಲ್ಲ. ಫುಲ್ಲು ಗಂಟ್ಲು ನೋವು ಮತ್ತು ಸ್ವಲ್ಪ ಫೀವರ್ ಇದೆ. ನಿನ್ನೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ಎಮರ್ಜೆನ್ಸಿಗೆ ಅಂತ, ಡೋಲೋ ಟ್ಯಾಬ್ಲೆಟು. ಬಟ್ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ನಮ್ಮಮ್ಮ ಅದಕ್ಕೋಸ್ಕರ ಗಂಟ್ಲು ನೋವು ಅಂತಾಳೆ ಅಂತ ಅಮ್ಮ ಒಗ್ಗರಣೆನೂ ಮಾಡಿಲ್ಲ, ಏನೂ ಇಲ್ಲ. ಮೆಣಸಿನ್ಕಾಯಿ ಖಾರ ಮಾಡಿದೆ, ಇದಕ್ಕೆ ಎಣ್ಣೆನೂ ಹಾಕೋಬಾರ್ದಂತೆ, ಹಾಗೆ ತಿನ್ನು ಅಂತ. ಅದೇ ತಿಂತೀನೋ ಏನೋ ನಿಜ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದಿದ್ದೆ ಲೇಟು, 8 ಗಂಟೆಗೆ ಎದ್ದೆ. ನಮ್ಮ ಅಕ್ಕ ಹೋಗೋ ಟೈಮಿಗೆ ಎದ್ದು ಒಂದು ಕೆಲಸನೂ ಮಾಡಿಲ್ಲ. ಪಾಪ ನಮ್ಮ ಅಮ್ಮನೇ ಎಲ್ಲನೂ ಮಾಡಿದೆ. ತಿನ್ನು ಹಾಕೊಂಡು ಅಂತ ಅಂತೂ ಹಾಸ್ಪಿಟ್ಲಿಗೆ ಹೋಗಬೇಕು ಕೃತುನ ಕರ್ಕೊಂಡು. ನೋಡೋಣ ಏನಾಗುತ್ತೆ. ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಇದರಲ್ಲಿ ಹೆಂಗೆ ತಿಂತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಒಂಚೂರು ಹಾಕ್ಕೊಂಡಿರ್ತೀನಿ, ನೋಡೋಣ ಹೆಂಗೆ ತಿಂತೀನಿ ಅಂತ ಗೊತ್ತಿಲ್ಲ. ನಮ್ಮಮ್ಮನೂ ಮೇ ಬಿ ಇದರಲ್ಲೇ ತಿನ್ನುತ್ತೆ ಅನಿಸುತ್ತೆ. ಮೇ ಬಿ ಇದಕ್ಕೆ ಎಣ್ಣೆನೋ ಮೊಸರು ಹಾಕೊಂಡು ತಿನ್ಬೋದು. ನಾನು ಹಿಂಗೆ ತಿನ್ನಬೇಕಂತ ಅಮ್ಮ ಹೇಳಿದೆ. ನೋಡೋಣ ಫ್ರೆಂಡ್ಸ್. ಕೃತುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೋ. ನಮ್ಮ ಕೃತು ಹಂಗೆ ಹುಷಾರಿಲ್ಲ ಅಂದ್ರೂ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ಲು. ಐಲೈನರ್ ಕೊಡು ಅಂತ. ನಾನು ಕೂಡ ರೆಡಿ ಆಗ್ತಾಯಿದ್ದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಕೃತುಗೇನಾದ್ರು ಹುಷಾರಿಲ್ಲ ಅಂತಂದರೆ ನಮಗಂತೂ ತಡ್ಕೊಳಕ್ಕೆ ಆಗಲ್ಲ. ಮಕ್ಳಿಗಂತೂ ಮನೇಲಿ ಹುಷಾರಿಲ್ಲ ಅಂದ್ರಂತೂ ಕೈ ಕಾಲೇ ಆಡಲ್ಲ. ಯಪ್ಪ ಯಾಕೆ ಬೇಕನ್ಸುತ್ತೆ. ರೆಡಿ ಆಯ್ತಾಳೆ. ನಾನು ಹೇಳ್ಕೊಟ್ಟಿದ್ದೀನಿ ಅವಳಿಗೆ ಯಾವ್ಯಾವ ಥರ ರೆಡಿ ಆಗಬೇಕಂತ. ನೋಡಿ, ಐಲೈನರ್ನು ಕೂಡ ಅವಳೇ ಇಕ್ಕೋತಿದ್ದಾಳೆ. ಎಲ್ಲ ಕೃತು ಕರೆಕ್ಟಾಗಿ ಇಕ್ಕೊಂಡು ನೋಡ್ತೀನಿ. ಚಿಕ್ಕಿ ಸಣ್ಣದು ಇಕ್ಕೋತಿ, ಇನ್ನೊಂಚೂರು ದೊಡ್ಡದಾಗಿ ಇಕ್ಕೋ ಮಂಗಳ. ಕಾಣೋದೇ ಇಲ್ಲ. ಏಯ್ ಕಾಣಲ್ಲ ಬಂಗಾರಿ ಪಾಪು. ತೋರ್ಸವ. ಚೆನ್ನಾಗಿ ಇಕ್ಕೊಂಡು ನೋಡಿ, ಕರೆಕ್ಟಾಗಿ ಮಿಡಲ್ಗೆ ಇಕ್ಕೊಂಡಿದ್ದೆ. ಹುಷಾರಿರಲಿ ಇಲ್ದೋಲಿ ಲಿಪ್ಸ್ಟಿಕ್ ಹಾಕೋದು ಮಾತ್ರ ಬಿಡಲ್ಲ ನಾನು. ಏಕೆಂದರೆ ಬೆಂಗಳೂರಲ್ಲಿ ಮನೆ ಹತ್ರ ಇದ್ರೂ ಕೂಡ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೆ. ನನಗೇನು ಹುಷಾರಿಲ್ಲ, ಇವಳಿಗೆ ಹೆಂಗೆ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತಾಳೆ ಅಂತ ಅನ್ಕೋಬೋದು ನೀವು. ಬಟ್ ಲೈಟಾಗಿ ಹಾಕಿದ್ದೀನಿ. ಇದು ಮೊನ್ನೆ ತೊಗೊಂಡಿದ್ದು ಜೀನ್ಸ್ ಕೊಟ್ಟು ಆ್ಯಕ್ಚುಲಿ ಸಖತ್ತಾಗಿದೆ ಕ್ವಾಲಿಟಿ ಎಲ್ಲ. 4 ಅಂಗಡಿ ಹುಡುಕಿ ಲಾಸ್ಟಲ್ಲಿ ತೊಗೊಂಡಿದ್ದು ಇದನ್ನು. ಚೆನ್ನಾಗಿ ಕಾಣಿಸ್ತಿದೆ. ನನಗೆ ತುಂಬ ಇಷ್ಟ ಜೀನ್ಸ್ ಕೋಟ್ ಅಂದರೆ. ಗೊತ್ತಿಲ್ಲ ಕಂಚಲ್ಲಿ ನಂಗಲ್ಲಿ ಎಲ್ಲ ಓಡಾಡಿ ಅಂದ್ರೆ ನೀನು ಅವತ್ತು ಅಜ್ಜಿ ಕರ್ಕೊಂಡು ಹೋಗಿತ್ತಿಲ್ವಾ, ನೀನು ಅಲ್ಲಿಗೆ ಹೋಗಿತ್ತಿಲ್ವಾ, ನೀನು ಇಲ್ಲಿಗೆ ಹೋಗಿತ್ತಿಲ್ವಾ, ನೀನೇ ಬರಬೇಕು ಅಂತ ಕೂತ್ಕೊಂಡ್ಲೆ 2 ದಿವಸ ತಿರುಗು. ಇಲ್ಲ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತೀಯಲ್ಲ ನನಗೆ. ಗೊತ್ತಿಲ್ವಾ ನಿನಗೆ? ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಅಲ್ಲಿ ಬಟ್ಟೆ ತಗೋತೀವಲ್ಲ, ಅಲ್ಲಿರೋದು ಗೊತ್ತಿಲ್ವಾ ನಿನಗೆ? ಹಂಗೆ ಹಿಂಗೆ ಅಂತ ರೂಟ್ ಎಲ್ಲ ನೋಡ್ಕೊಬಿಟ್ಟು ಅವನ್ನೊಂದ್ಸಲ ಕರ್ಕೊಂಡೋಗಿದ್ದೆ ಈಗ ಒಂದು 6 ತಿಂಗಳ ಹಿಂದೆ. ಅದನ್ನೂ ಹೇಳ್ತಾ ಇದ್ಲು. ಸುಬ್ಬಿ ಮಕ ನೋಡು. ಹಂಗೆ ಕುಣಿಯಕ್ಕೆ ಹೋಯ್ತಾಳೆ. ಇವಾಗ ರೆಡಿಯಾಗಿ ನಾನು ನಮ್ಮ ಕೃತು ಹೊರಟು. ನಮ್ಮ ಅಪ್ಪಾಜಿ ಶರ್ಟ್ ಹಾಕ್ಕೊಂಡ್ರೆ ಪಾಪ ಬೆಚ್ಚಗೈತೆ. ಇನ್ನೂ ನಮ್ಮ ಕೃತುಗೆ ಮೈಯೆಲ್ಲ ಬೆಚ್ಚಗೈತೆ. ಇವಾಗ ನಾನು ನಮ್ಮ ಕೃತು ಹಾಸ್ಪಿಟ್ಲಿಗೆ ಹೊರಟು ಸಿಂಪಲ್ಲಾಗಿ ರೆಡಿಯಾಗಿ ಇವಾಗ ನಡ್ರಿ ಬನ್ನಿ ಹೋಗೋಣ. ನೋಡೋಣ, ಆದರೆ ಹಾಸ್ಪಿಟ್ಲಲ್ಲಿ ಏನೇನಾಗುತ್ತೆ ತೋರಿಸ್ತೀನಿ, ಇಲ್ಲ ಅಂದರೆ ತೋರಿಸಲ್ಲ. ಹೊರಟು ಫ್ರೆಂಡ್ಸ್. ನಾನು ನಮ್ಮ ಅಪ್ಪಾಜಿ ಕೃತಜ್ಞ. ಪಾಪ ನಮ್ಮ ಕೃತನ ಮುಖ ನೋಡೋಕ್ಕಾಯ್ತಿಲ್ಲ, ಎಲ್ಲ ಇಳ್ದೋಗ್ಬಿಟ್ಟೈತೆ. ನಾವು ಅಪ್ಪಾಜಿ ಪಾಪು ಕೃತನ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಬೀದಿಲಿ. ನಂಗೆ ಹಾಸ್ಪಿಟಲ್ ಎಲ್ಲಿ ಅಂತ ಗೊತ್ತಿರಲಿಲ್ಲ. ನಮ್ಮಮ್ಮ ಹೇಳಿದರು. ಎಂಟ್ರಿ ಆದ್ವಿ ಹಾಸ್ಪಿಟಲ್ಗೆ, ಮೆಡಿಕಲ್ ಸ್ಟೋರ್ ಅಟ್ಯಾಚ್ಡು. ನಮ್ಮ ಕೃತನ ತೋರಿಸಿ ನಮ್ಮ ಅಪ್ಪಾಜಿ ಮಾತ್ರೆ ತರಕ್ಕೆ ಹೋಗಿತ್ತು. ಸುಟ್ಟೋಯ್ತೈತಲ್ಲಿ ಕೃತು ಕೆನ್ನೆ. ನಾನು ಟ್ಯಾಬ್ಲೆಟ್ ಬರೆಸ್ಕೊಂಡೆ. ನಮ್ಮ ಕೃತುಗೂ ಇಂಜೆಕ್ಷನ್ ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟೇ ಬರೆದಿದ್ದಾರೆ. ಆ್ಯಕ್ಚುಲಿ 100 ಡಿಗ್ರಿ ಸೆಲ್ಸಿಯಸ್ ಜ್ವರ ಇದೆ ಇವಳಿಗೆ. ಚೆಕ್ ಮಾಡಿದ್ರು ಮಿಷಿನಲ್ಲಿ. ಇಂಜೆಕ್ಷನ್ ಅಭ್ಯಾಸ ಇಲ್ಲ ಅಂದರೆ ಮಾತ್ರೆ ತಗೊಳ್ಳಿ ಅಂತ. ಪಾಪ ನನಗೂ ಸ್ವಲ್ಪ ಫೀವರು, ಗಂಟು ನೋವು. ನಮ್ಮ ಅಪ್ಪಾಜಿಗೂ ಕೂಡ ಇಂಜೆಕ್ಷನ್ ಹಾಕ್ಸ್ಕೊಳ್ತು. ನಾವು ಮನೆಗೆ ಸ್ವಲ್ಪ ಸಾಮಾನು ತಗೊಂಡು ಇವಾಗ ಹೊರಟ್ವಿ. ಕೃತು ಅವಳು ಒಂದೇನೋ ತೆಗೆಸ್ಕೊಂಡು ಬ್ರೆಡ್ ಬೇಕು ಅಂತ ಅಂದ್ಬಿಟ್ಟು 5 ರೂಪಾಯಿದು ಹತ್ತು ಕೊಡಿ ಇಟ್ಕೊಳ್ಳ. ನನಗೆ ಆ್ಯಕ್ಚುಲಿ ಅಲರ್ಜಿ ಆಗಲ್ಲ. ನನ್ನ ಬಾಡಿಗೆ ಬದನೆಕಾಯಿ ತಿಂದರೆ ಗಂಟಲು ನೋವು ಇಮಿಡಿಯೇಟ್ಲಿ ಬರುತ್ತೆ. ಬಟ್ ತಿನ್ನುವಾಗ ಅಂದ್ಕೊಂಡೆ, ನೆನೆ ನಮ್ಮ ಅಕ್ಕನ ಚಿತ್ರಾನ್ನ ಮಾಡೋದನ್ನೆಲ್ಲ ಡಿಫ್ರೆಂಟಾಗಿರಲಿ ಅಂತ ಬದನೆಕಾಯಿ ಹಾಕಿದ್ದೆ. ನೋಡಿ, ನೆನ್ನೆ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ಅದನ್ನು ತಿಂದ್ಬಿಟ್ಟು ಇಮಿಡಿಯೇಟ್ಲಿ ನನಗೆ ಗಂಟಲು ನೋವು ಬಂತು.
ಇಲ್ಲಿ ಕಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಕಲರ್ ಮಾತ್ರ ಸಖತ್ತಾಗಿದೆ. ಈ ಕುಡಿಯುವಷ್ಟರಲ್ಲಿ ಇರೋದು ನನಗೆ. ನಮ್ಮ ಅಪ್ಪಾಜಿ ಹೇಗೋ ಇವತ್ತು ಕೆಲ್ಸಕ್ಕೆ ಹೋಗಿರಲಿಲ್ಲ. ಹೆಂಗೋ ಸದ್ಯ 1 ಅವರಲ್ಲಿ ಹೋಗಿದ್ದು ಬಂದ್ವಿ ತೋರಿಸ್ಕೊಂಡು. ನನಗಂತೂ ತಲೆನೋವು. ಇವಾಗ ಟ್ಯಾಬ್ಲೆಟ್ ಕುಡಿದಿದ್ದೀನಿ, ಮಲ್ಕೋಬೇಕು. ನಮ್ಮ ಡ್ಯಾಡಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ. ಅದಕ್ಕೆ ಡಾಕ್ಟರ್ ಟೀ ಕುಡಿಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾಫಿ ಮಡಗ್ತಾಯಿದ್ದೀನಿ. ನಿಮ್ಮೆಯಿಂದ ಕಾಫಿ ಕುಡೀರಿ ಅಂತ ಹೇಳಿದ್ದಾರೆ. ನಮ್ಮ ಕುರಿತು ನಾನು ವ್ಲಾಗ್ ಮಾಡ್ತೀನಿ ಕೊಡು ಅಂತ ಫೋನ್ ದೊಡ್ಡದಾಗಿ ಇಸ್ಕೊಂಡ್ಲು. ಮೇಡಮ್ ಏನೂ ಮಾತಾಡಲಿಲ್ಲ, ವಾಪಸ್ ಕೊಟ್ಟರು. ಇವಾಗ ಹಾಸ್ಪಿಟ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಈ ಥರ ರೆಡಿಯಾಗಿ ಹೋಗಿ ಮಲ್ಕೊಳ್ಳೋದು. ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಂತೂ ನಾನಂತೂ ಫಸ್ಟು ಫ್ರೆಶ್ ಅಪ್ ಆಗಿಬಿಡ್ಬೇಕು, ಯಾಕಂದರೆ ಅದೇ ಮಂಕಿರುತ್ತೆ ಅಂತ. ಈಗ ಫ್ರೆಶ್ ಅಪ್ ಆಗಾಯಿತು. ಕೃತುಗೆ ಟ್ಯಾಬ್ಲೆಟ್ ಕುಡಿಸಿ ಮಲಗಿಸಿದ್ದೀನಿ. ನೋಡೋಣ, ನಾನು 1 ಅವರ್ ಮಲಗಿದ್ದಿತ್ತು. ಆಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಾನಿವತ್ತು ಮಲ್ಕೊಳ್ಳೋಣ ಅಂತ ನಮ್ಮ ಅಕ್ಕನ ರೂಮಿಗೆ ಬಂದರೆ ನಮ್ಮ ಅಕ್ಕ ಇಲ್ಲ ಅಂತ ನಮ್ಮ ಬೆಕ್ಕು ಮಲಗೈತೆ. ನಿಜವಾಗ್ಲೂ ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ಪಾಪ ಕೂತಿದ್ರೆ ತೊಡೆ ಮೇಲೆ ಬಂದು ಮಲಗಿದ್ಲು. ಕೃತು ತುಂಬ ಬೇಜಾರಾಗುತ್ತೆ. ಹಾಸ್ಪಿಟಲ್ಗೆ ಕರ್ಕೊಬಂದು ಅಲ್ಲಿ ತೋರಿಸಿ ಇಂಜೆಕ್ಷನ್ ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟು ಕೊಟ್ಟರು. ಬೆಳಗ್ಗೆನೂ ಕುಡಿಸಿದ್ದೀವಿ, ಆದರೆ ಎಷ್ಟು ಕುಡಿದ್ರೂ ಕಡಿಮೆನೇ ಆಯ್ತಿಲ್ಲ. ನೋಡಿ ಅವಳೇ ಇಸ್ಕೊಂಡು ಹೆಂಗೆ ಕುಡಿತಾಳೆ ಅಂತ. ಕುಡಿಚಿನು ಹಾಕ್ಲಾ ಬಾಯಿಗೆ ಇಲ್ಲ. ಪಾಪ ನನ್ನ ಮಗ ಗಂಟ್ಲಿಗೆ ಹಾಕೊಂಬಿಡ್ಲು. ಗಂಟ್ಲಿಗೆ ಹಾಂ. ಆಮೇಲೆ ಲಾಸ್ಟಲ್ಲಿ ಜಾಸ್ತಿ ನೀರು ಕುಡೀವಿ. ಡೋಲು ಎತ್ತು ಗಂಟ್ಲೆತ್ತು. ಅನು ಕೃತು ಕೂಡ ನೋಡ್ತಾವಳೆ. ಬಿಸಿನೀರು ಕೊಟ್ಟಿದ್ದೀನಿ ಬೆಚ್ಚಗೆ ಮಾಡಿ. ಮೇಲೆ ಗಂಟ್ಲಿಗೆ ಯಾಕೆ ಹಾಕೊಂಡ ನಂಗೆ ಹೋಯ್ತಾ? ಅಯ್ಯೋ ನನ್ನ ಬಂಗಾರ. ಪಾಪ ಫ್ರೆಂಡ್ಸ್, ಅದು ಹೆಂಗೆ ಕುಡಿತಾಯ್ತೋ ದೊಡ್ಡ ಮಾತ್ರೆ. ಅಯ್ಯೋ, ಈಗ ಸಿರಪ್ ಕುಡಿದು ಕೃತಿಗೆ ನೆಕ್ಸ್ಟ್ ವೀಕ್ ಅದಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ವೀಕು ಮುಡಿ ಕೊಡಿಸೋ ಇದಿದೆ. ಸೊ ಹಾಗಾಗಿ ನಾವು ಅಮ್ಮಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೋಡಿದ್ರೆ ಏನಂತ ಎಲ್ಲ ಚಿನ್ನ ತೋರಿಸ್ತೀನಿ. ಹೇರ್ ಸ್ಟೈಲು ಮೊದಲೇ ಮದುವೆಗಿಂತ ಮುಂಚೆ ಬಿಫೋರ್ ಅವಳು ಕಟ್ ಮಾಡ್ಕೊಂಡಿದ್ಲು. ಇವಾಗ ನಾನು ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ರೀ ಫ್ರೆಂಡ್ಸ್. ಕೃತಿಗೆ ಏನು ಮಾಡಿದ್ರು ಜ್ವರ ಫೀವರ್ ಕಡಿಮೆನೇ ಆಯ್ತಿಲ್ಲ, ತುಂಬ ಸುಡ್ತಾ ಇದೆ. ಅದಕ್ಕೆ ಇಂಜೆಕ್ಷನ್ ಹಾಕ್ಸೋಣ. ಯಾವಾಗಲೂ ಇಂಜೆಕ್ಷನ್ ಹಾಕ್ಸಿಲ್ಲ ಕೃತಿಗೆ. ಇಂಜೆಕ್ಷನ್ ಹಾಕ್ಸೋಣ ಅಂದ್ಬಿಟ್ಟು ಪುನಃ ಇವತ್ತೇ ಕರ್ಕೊಂಡು ಹೋಗ್ತಾಯವ್ರೆ. ಅಪ್ಪಾಜಿನ ಬರೋಕ್ಕೆ ಹೇಳಿದ್ದೀವಿ. ಫುಲ್ಲು ಹತ್ತಿರ ಬಂದರೆ ಸಾಕು, ಅದ್ರ ಹವಾ ಹೊಡಿತೈತೆ, ಅಷ್ಟು ಬಿಸಿ ಆಗೈತೆ ಮೈಯೆಲ್ಲವ. ಪಾಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಕರ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್. ಫುಲ್ಲು ಮಳೆ, ಸುಮಾರು ದಿನ ಆಗಿತ್ತು. ಇದು ನಮ್ದಂದು ತಣ್ಣೆಕಾಳು ಹಾಕಿ ಅದೆಲ್ಲ ಫುಲ್ಲು ಬರಡು ಭೂಮಿ ಥರ ಆಗಿದೆ. ನಮ್ಮಮ್ಮ ಬೇರೆ ಮಧ್ಯಾಹ್ನ ಬೇಜಾರು ಮಾಡ್ಕೊತಿತ್ತು. ಒಂದು 10-15 ಸಾವಿರ ಕೊಟ್ಟು ಉಳಿಸಿ ಎಲ್ಲನೂ ಹಾಕಿದ್ದೀವಿ. ಅದ್ರ ದುಡ್ಡು ಬರಲ್ಲ ಮಳೆ ಇಲ್ಲದೆ ಅಂತ. ಸದ್ಯ ಮಳೆ ಬರ್ತಿದೆ, ಬಟ್ ನಮ್ಮ ಪಾಪ ಅವರು ಹಾಸ್ಪಿಟ್ಲಿಗೆ ಹೋಗಿರೋದ್ರಿಂದ ಅದೆಲ್ಲಿ ಸಿಗಾಕೊಂಡಿರ್ತಾರೋ ಅದೇ ಭಯ ಆಗ್ತಿದೆ. ಮತ್ತೆ ಇಂಜೆಕ್ಷನ್ ಮಾಡಿದ್ರಮ್ಮ? ಹಾಂ ಹೇಳು. ಏನು ಮಳೆ ಹೋಯ್ತು ಅದಿಲ್ವಾ? ಎರಸ್ಲು ಹೊಡಿತಿತ್ತು. ಬಾನಿ ಎಲ್ಲ ತುಂಬ್ಕೋತದೆ ಅಂತ ಈ ಕಡೆಗೆ ಜರುಗಿಸ್ತೆ. ಅಪ್ಪಾಜಿ ಇಲ್ಲ ಕಣಪ್ಪಾಜಿ, ಜೋರಾಗಿ ಹೋಯ್ತು. ಬೇಕಿರ್ ಫೋನಲ್ಲಿ ವಿಡಿಯೋ ಐತೆ, ತೋರಿಸ್ತೀನಿ. ಹೇಳು, ಇಂಜೆಕ್ಷನ್ ಮಾಡಿದ್ರೆ ಪಪ್ಪು ಚೇಂಜ್ ಮಾಡ್ಕೊಟ್ರಪ್ಪಾಜಿ ಮಾತ್ರೆಯ? ಮತ್ತೆ ಮೊಸರೇನು ಸಾರೇ ಆಯ್ತಲ್ಲ ಚೆಲ್ಬಿಟ. ಚೆನ್ನಾಗಿತ್ತು ಸಾಂಬಾರು. ಏನಾಗೈತೆ ಯಾಕಪ್ಪಾಜಿ ಅವಳಿಗೆ ಕೊಡ್ಲಿಲ್ವಾ? ನಮ್ಮನೆ ಇದು ಅವರೆಕಾಳು, ಚಿಲ್ಕ ಅವರೆಕಾಳು ಸಾಂಬಾರು ಮತ್ತು ಸೀಗಡಿ. ಸೊ ಈಗ ಕಲಗುಚ್ಚು ಕುಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಪುನಃ ಹಾಸ್ಪಿಟಲಿಂದ ಬಂದಮೇಲೆ ಪುನಃ ಆಗ್ತಾನೆ ಇಲ್ಲ. ಪುನಃ ಕಳಿಸ್ಬಿಟ್ಟು ಕೃತಂಗೆ ಕರ್ಕೊಂಡು ಹೋಗಿದ್ರಲ್ಲ, ಅವಾಗ ಟ್ಯಾಬ್ಲೆಟ್ ತರಿಸ್ಕೊಂಡೆಕೋ ಆ ಟ್ಯಾಬ್ಲೆಟ್ಸ್ ವರ್ಕ್ ಆಗಲಿಲ್ಲ. ಗಂಟ್ಲು ನೋವುದು. ಬದನೆಕಾಯಿ ತಿಂದರೆ ನನಗಾಗಲ್ಲ, ಅಲರ್ಜಿ. ಅದನ್ನು ತಿಂದ್ಬಿಟ್ಟು ಈ ಥರ ಗತಿ ಆಗಿದೆ ನನಗೂ ಕೃತಗೂ. ಇಬ್ಬರೂ ಹುಷಾರಿಲ್ಲ, ಬಿದ್ದೋಗಿದ್ದೀವಿ.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಫ್ರೆಂಡ್ಸ್.